ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಬೆಂಡೆಕಾಯಿ ಫ್ರೈ ಹಾಗೆ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಎರಡರ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಉದ್ದುದ್ದ ಒಂದು 4 ಭಾಗ, ಒಂದು ಬೆಂಡೆಕಾಯಿನ 4 ಭಾಗ ಮಾಡಿ ಇಟ್ಕೋಬೇಕು. ಇದು ಫ್ರೈ ಮಾಡಲಿಕ್ಕೆ. ನಾನು ಇಲ್ಲೊಂದು ಅರ್ಧ ಕೆಜಿ ಆಗೋಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ. ಅದರಲ್ಲಿ ಒಂದು 1/4 ಭಾಗ ಆಗೋಷ್ಟು ಮಜ್ಜಿಗೆ ಹುಳಿಗೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಇನ್ನು 3/4 ಭಾಗ ಬಂದು ಬೆಂಡೆಕಾಯಿ ಫ್ರೈಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಜ್ಜಿಗೆ ಹುಳಿ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾನೇ ಸಿಂಪಲ್ಲು. ನೋಡಿ, ಎಲ್ಲೂ ಹಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಈಗ ಮಜ್ಜಿಗೆ ಹುಳಿಗೆ ಖಾರ ರುಬ್ಕೊಂಬರೋಣ. ನೋಡಿ, ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಳ್ತಿದ್ದೀನಿ. 1-2 ಇಂಚ್ ಆಗೋಷ್ಟು ಶುಂಠಿನ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಲ್ರೆಡಿ ಒಂದು 2-3-4 ಅವರ್ಸ್ ಮುಂಚೆ ನೆನೆಸಿಟ್ಕೊಂಡಿರೋಂಥ 2 ಸ್ಪೂನ್ ಆಗೋಷ್ಟು ತೊಗರಿಬೇಳೆ, ಹಾಗೆ 1 ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಬಂದು ಥಿಕ್ನೆಸ್ ಕೊಡುತ್ತೆ, ಹಾಗಾಗಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 1-2-3 ಅವರ್ ಆದರೂ ನೆನೆಸಿಟ್ಕೋಬೇಕು. ನೀವು ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸಿಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಬಿಟ್ಕೊಂಡ್ರೆ ನಿಮಗೆ ಖಾರ ರೆಡಿ. ನೋಡಿ, ಈಗ ಮಜ್ಜಿಗೆ ಹುಳಿಗೆ ನಾನು ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಹುಳಿಗೆ ಬೆಂಡೆಕಾಯಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೀತಿ ಹುರಿಯುವಾಗ್ಲೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇನ್ನೊಂದ್ಸಲ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮಜ್ಜಿಗೆ ಹುಳಿ ಹಾಕಿದಾಗ ಉಪ್ಪು ಅನ್ನೋದು ಇದಕ್ಕೆ ಹಿಡಿದೇ ಇದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಮೊದಲೇ ನಾವು ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಮಜ್ಜಿಗೆ ಹುಳಿಗೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ 3/4 ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನ ಮೊದಲಿಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದರೆ ಒಡ್ಕೊಂಬಡ್ಕ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ. ಹಾಗೆಯೇ ರುಬ್ಬಿರೋ ಅಂಥ ಮಸಾಲ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಅಕ್ಕಿ ಹಾಕಿರೋದ್ರಿಂದ ಥಿಕ್ನೆಸ್ ಅನ್ನೋದು ತುಂಬಾ ಬರುತ್ತೆ. ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕು. ಹಾಗೆಯೇ ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಈ ಮಜ್ಜಿಗೆ ಹುಳಿಗೆ ಆದಷ್ಟು ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು ನಂತರ ನಾನು ಸ್ಟವ್ ಮೇಲೆ ಇಟ್ಕೊಳ್ತೀನಿ. ನಾವು ಸ್ಟವ್ ಮೇಲೆ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಕೈ ಬಿಡದೆ ತಿರುಗುತ್ತಾ ಇರಬೇಕು. ಒಂದು ಉಕ್ಕು ಬರೋವರೆಗೂ ಇದನ್ನು ತಿರುಗುತ್ತಾ ಇರಬೇಕು. ಒಂದು ಉಕ್ಕು ಬಂದ ನಂತರ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಬೆಂಡೆಕಾಯಿನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಿಮಗೆ ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಹಾಗೆ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನಾರ್ಮಲ್ ಒಗ್ಗರಣೆನೇ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಬೇಕಂದ್ರೆ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ನಿಮಗೆ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಇದು ಸ್ವಲ್ಪ ತಿಕ್ಕಾಗೇ ಇರುತ್ತೆ, ತಿನ್ನಲಿಕ್ಕೆ ಚೆನ್ನಾಗೂ ಇರುತ್ತೆ. ಅದರಲ್ಲೂ ಮೆಂತ್ಯ ಮುದ್ದೆ ಮಾಡಿದ್ದೆ ನಾನು, ಅದ್ರ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ ಈಗ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಆಲ್ರೆಡಿ ನಾನು ಈ ರೀತಿ ಬೆಂಡೆಕಾಯಿನ ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣಗೆ, ಅಂದರೆ ಒಂದು ಬೆಂಡೆಕಾಯಿನ 4 ಭಾಗ ಈ ರೀತಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗನೂ ಫ್ರೈ ಆಗುತ್ತೆ. ಇದಕ್ಕೆ ಮಸಾಲಾನ 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಒಂದು 3/4 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡ್ರ್, ಬೇಕಂದ್ರೆ ನೀವು ಚಾಟ್ ಮಸಾಲ ಸಹ ಹಾಕ್ಕೋಬೋದು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಬೆಂಡೆಕಾಯಿಗೆ ಹಾಕ್ಕೊಳ್ಳೋಣ. ಮೊದಲೇ ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈವನ್ ಆಗಿ ಇರುತ್ತೆ, ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಒಂದು 3 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಸಹ ನೀಟಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಬೆಂಡೆಕಾಯಿಗೆ ಹಾಕ್ಕೊಳ್ಳೋಣ. ಇದು ಬಂದು ನಿಮಗೆ ಅವಶ್ಯಕತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೋಬೋದು. ಸಪೋಸ್ ನಿಮ್ಗೆ ಇದು ಸಾಕಾಗಲಿಲ್ಲ ಅಂತಂದರೆ ನೀವು ಮತ್ತೆ ಇದನ್ನು ನೋಡಿಕೊಂಡು ಬಳಸ್ಕೋಬೋದು. ಅಂದರೆ ನಿಮಗೆ ನೀಟಾಗಿ ಹಿಡ್ಕೊಂಡಿಲ್ಲ ಅದಕ್ಕೆ ಅಂತ ಅಂದಾಗ, ಬರೀ ಬೆಂಡೆಕಾಯಿ ಥರ ಕಾಣಿಸ್ತಿದೆ ಅಂತ ಅಂದಾಗ ನೀವು ಒಂದು ಸ್ವಲ್ಪ ಹಾಕ್ಕೋಬೋದು ಕೋಟಿಂಗು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋವಾಗ ತುಂಬ ಕೇರ್ಫುಲ್ಲಾಗಿ ಸ್ವಲ್ಪನೇ ಒಂದೊಂದು ಸ್ಪೂನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಫೋರ್ಸಾಗಿ ಮಿಕ್ಸ್ ಮಾಡಬಾರ್ದು, ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ನಿಮಗೆ ಬೆಂಡೆಕಾಯಿಯಲ್ಲಿ ಆ ಸೀಡ್ಸ್ ಏನಿರುತ್ತೆ ಅದು ಬೇಡ ಅನ್ನೋದಾದ್ರೆ ಆ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಬರೀ ಬೆಂಡೆಕಾಯಿನೇ ನೀವು ಹಾಕೋಬಹುದು. ನಾನು ಸೀಡ್ಸ್ ಸಮೇತ ಹಾಕ್ಕೊಳ್ತಿದ್ದೀನಿ. ಇದು ಫ್ರೈ ಆದ ನಂತರ ಆ ಸೀಡ್ಸ್ ಎಲ್ಲ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೇಡ ಅಂದ್ರೆ ನೀವು ಅದನ್ನೆಲ್ಲ ರಿಮೂವ್ ಮಾಡಿ ಬರೀ ಬೆಂಡೆಕಾಯಿ ಮಾತ್ರ ಹಾಕೋಬಹುದು. ತುಂಬಾ ಸಾಫ್ಟ್ ಆಗಿ ಕಳಿಸ್ಕೋಬೇಕಾಗತ್ತೆ ಇದನ್ನ. ನಮಗೆ ಕಲಿಸುವಾಗ ಇದು ನೀಟಾಗಿ ಇದಾಗಿಲ್ಲ ಅಂತ ಅನ್ಸುತ್ತೆ, ಬೈಂಡಿಂಗ್ ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ನಮಗೆ ಫ್ರೈ ಮಾಡಿದಾಗ ಗೊತ್ತಾಗ್ಬಿಡುತ್ತೆ, ಕರೆಕ್ಟಾಗಿರುತ್ತೆ ಅದು. ಹಾಗಂತ ತುಂಬಾ ನೀವು ಹಿಟ್ಟನ್ನು ಹಾಕ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ನಾನು ತಗೊಂಡಿರೋ ಅಷ್ಟನ್ನು ಹಿಟ್ಟು ಪೂರ್ತಿಯಾಗಿ ಇದಕ್ಕೆ ಹಾಕಿದ್ದೀನಿ, ಕರೆಕ್ಟಾಗಿತ್ತು ಅದು. ನೀರನ್ನು ಅಷ್ಟೇ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನಿಮಗೆ ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಈಗ ಇದನ್ನು ಕಲಸಿಟ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆ ಕಾದಿದೆ. ಬನ್ನಿ ಈಗ ಆಯಿಲಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆನ ಚೆನ್ನಾಗಿ ಕಾಯಿಸಿಟ್ಕೊಂಡಿರ್ಬೇಕಾಗತ್ತೆ ಮೊದಲೇನೆ. ನಾವು ಬೆಂಡೆಕಾಯಿ ಹಾಕುವಾಗ ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ನಂತರ ನಾವು ಹಾಕ್ಕೋಬೇಕು. ಇಲ್ಲಾಂದರೆ ಈ ರೀತಿ ಉಕ್ಕಿ ಬರುತ್ತೆ. ಕೇರ್ಫುಲ್ಲಾಗಿ ನಂತರ ನಾವು ಬೆಂಡೆಕಾಯಿ ಹಾಕಿದ ನಂತರ ನಾವು ಫ್ಲೇಮ್ನ ಹೈ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಒಂದು 5ರಿಂದ 6 ನಿಮಿಷಕ್ಕೆ ನಿಮಗೆ. ಬಟ್ ಇದನ್ನು ಹೈ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗಲೇ ಯಾವುದೇ ಫ್ರೈ ಆಗಲಿ, ಈಗ ಬೆಂಡೆಕಾಯಿ ಆಗಲಿ, ತೊಂಡೆಕಾಯಿ ಯಾವುದೇ ಆಗಲಿ ಫ್ರೈ ಮಾಡ್ಕೊಳ್ಳೋದ್ರೆ ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಅದಕ್ಕೆ ತುಂಬ ಆಯಿಲ್ ಅನ್ನೋದು ಹಿಡ್ಕೊಳ್ಳಲ್ಲ. ನೋಡಿ ಈಗ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಅದರಲ್ಲಂತೂ ಮಜ್ಜಿಗೆ ಹುಳಿ ಜೊತೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಫ್ರೈ ಅಲ್ಟಿಮೇಟ್ ಆಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.